ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವಿಧಂಗ ವಿದ್ಯಾಸ್ಥಾನ ಬೇವಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ವೃಷಭ ರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 16/6/2026 ಮಂಗಳವಾರ, ದ್ವಿತೀಯ ತಿಥಿ, ಆರಿದ್ರಾ ನಕ್ಷತ್ರ, ಪುನರ್ವಸು ನಕ್ಷತ್ರ, ವೃದ್ಧಿಯೋಗ ಇರುವಂತಹ ಈ ದಿನ ದ್ವಿತೀಯ ತಿಥಿಯ ಸ್ಥಿರತೆ ಮತ್ತು ಧನ ಸಂಗ್ರಹದ ಶಕ್ತಿ, ಆರಿದ್ರಾ ನಕ್ಷತ್ರದ ಬದಲಾವಣೆ ಮತ್ತು ಆಳವಾದ ಚಿಂತನೆಯ ಪ್ರಭಾವ, ಪುನರ್ವಸು ನಕ್ಷತ್ರದ ಪುನರುಜ್ಜೀವನ ಮತ್ತು ಶುಭ ಫಲದ ಅನುಗ್ರಹ, ಜೊತೆಗೆ ವೃದ್ಧಿಯೋಗದ ಬೆಳವಣಿಗೆಯ ಶಕ್ತಿ ನಿಮ್ಮ ಉದ್ಯೋಗ, ಹಣಕಾಸು, ಕುಟುಂಬ, ಆರೋಗ್ಯ ಮತ್ತು ಗೌರವದ ಮೇಲೆ ಪರಿಣಾಮ ಬೀರುತ್ತದೆ. ಯಾವ ಕ್ಷೇತ್ರದಲ್ಲಿ ಲಾಭವನ್ನು ಪಡ್ಕೊಳ್ತೀರಿ, ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕೋ ತಿಳಿದುಕೊಳ್ಳೋಣ ಬನ್ನಿ. ಈ ದಿನದ ಗ್ರಹ ಪ್ರಭಾವವನ್ನು ನೋಡಿದ್ರೆ, ವೃಷಭ ರಾಶಿ ಅಧಿಪತಿ ಶುಕ್ರ ಇಂದು ನಿಮ್ಮ ಸ್ಥಿರತೆ, ತಾಳ್ಮೆ ಮತ್ತು ಆರ್ಥಿಕ ಚಿಂತನೆ ಹೆಚ್ಚು ಕೆಲಸವನ್ನು ಮಾಡ್ತದೆ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಸಾಧ್ಯವಾಗ್ತದೆ. ಕುಟುಂಬದ ಸಹಕಾರ ದೊರೆಯಬಹುದು. ಶಿಕ್ಷಣ, ಕಲೆ, ವ್ಯಾಪಾರ ಕ್ಷೇತ್ರಗಳಲ್ಲಿ ಉತ್ತಮ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಆದರೆ ಹಠ ಮತ್ತು ಜಿದ್ದಿನಿಂದ ಸಮಸ್ಯೆಗಳು ಬರಬಹುದು. ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲ ಉಂಟಾಗಬಹುದು. ಮುಖ್ಯವಾದಂಥ ಸೂಚನೆ ಏನು ಅಂತಂದರೆ, ತಾಳ್ಮೆ ಮತ್ತು ಸ್ಥಿರತೆ ನಿಮ್ಮ ಯಶಸ್ಸಿನ ಬಲ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ದ್ವಿತೀಯ ತಿಥಿಯ ಪ್ರಭಾವ ಇರೋದರಿಂದ ಧನ ಸಂಗ್ರಹಕ್ಕೆ ಅನುಕೂಲ ಉಂಟಾಗ್ತದೆ. ಕುಟುಂಬದ ಬೆಂಬಲ ಅನ್ನುವಂಥದ್ದು ದೊರೀತದೆ. ಹೊಸ ಕಾರ್ಯಗಳಿಗೆ ಸ್ಥಿರತೆ ಅನ್ನುವಂಥದ್ದು ಉಂಟಾಗ್ತದೆ. ಇಂದು ಹಣಕಾಸಿನ ಯೋಜನೆ ಮಾಡಬಹುದು. ಕುಟುಂಬದೊಂದಿಗೆ ಶುಭ ಮಾತುಕತೆಗಳನ್ನು ನಡೆಸುವಂಥ ಸಾಧ್ಯತೆ ಇದೆ. ಉಳಿಸುವ ಚಿಂತನೆ ಹೆಚ್ಚಾಗಬಹುದು. ಆರಿದ್ರಾ ನಕ್ಷತ್ರದ ಪ್ರಭಾವ ಇರೋದ್ರಿಂದ ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಬದಲಾವಣೆ ತರಲು ಪ್ರೇರಣೆಯನ್ನು ಲಭ್ಯವಾಗ್ತದೆ. ಆಳವಾದ ಯೋಚನೆ ಅನ್ನುವಂಥದ್ದು ಮೂಡುತ್ತದೆ. ಆದ್ದರಿಂದ ಕೆಲಸದಲ್ಲಿ ಹೊಸ ಬದಲಾವಣೆ ಉಂಟಾಗಬಹುದು. ಮನಸ್ಸಿನಲ್ಲಿ ಸ್ವಲ್ಪ ಅಶಾಂತಿ ಇರಬಹುದು. ಹಳೆಯ ಕೆಲಸಗಳು ಪುನಃ ಶುರುವಾಗಬಹುದು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಆದರೆ ಜಾಗೃತ ವಹಿಸಬೇಕಾದಂಥ ವಿಚಾರಗಳೇನು? ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಬೇಡ. ಅನಗತ್ಯ ವಾದ ವಿವಾದಗಳನ್ನು ತಪ್ಪಿಸಿ. ಪುನರ್ವಸು ನಕ್ಷತ್ರದ ಪ್ರಭಾವ ಇರೋದರಿಂದ ಕಳೆದು ಹೋದ ಅವಕಾಶ ಮರಳಿ ಸಿಗುವುದು. ಶುಭ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಕುಟುಂಬದಲ್ಲಿ ನೆಮ್ಮದಿ ಎನ್ನುವಂಥದ್ದು ಕಾಣ್ತೀರಿ. ಇಂದು ನಿಂತ ಕೆಲಸ ಪುನಃ ಆರಂಭವಾಗಬಹುದು. ಹೊಸ ಸಂಪರ್ಕಗಳಿಂದ ಲಾಭ ಉಂಟಾಗಬಹುದು. ಆಧ್ಯಾತ್ಮಿಕ ಆಸಕ್ತಿ ಅನ್ನುವಂಥದ್ದು ಹೆಚ್ಚಾಗ್ಬೋದು. ವೃದ್ಧಿಯೋಗದ ಪ್ರಭಾವ ಇರೋದರಿಂದ ಬೆಳವಣಿಗೆ, ಧನಲಾಭ, ಗೌರವ ಹೆಚ್ಚಾಗುವ ಸಾಧ್ಯತೆಗಳಿರ್ತದೆ. ಇಂದು ಉದ್ಯೋಗದಲ್ಲಿ ಪ್ರಗತಿ ಉಂಟಾಗ್ತದೆ. ವ್ಯವಹಾರಗಳಲ್ಲಿ ಲಾಭ ಉಂಟಾಗ್ತದೆ. ಜನರ ವಿಶ್ವಾಸ ಅನ್ನುವಂಥದ್ದು ಹೆಚ್ಚಾಗ್ತದೆ. ಆದರೆ ಉದ್ಯೋಗ ಫಲ ಏನು? ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಪ್ರಗತಿಯ ದಿನವನ್ನು ಕಾಣ್ತೀರಿ. ನಿಂತ ಕೆಲಸಗಳನ್ನು ಪೂರ್ಣಗೊಳಿಸುವುದು. ಮೇಲಧಿಕಾರಿಗಳ ಮೆಚ್ಚುಗೆ ಸಿಗಬಹುದು. ಹೊಸ ಜವಾಬ್ದಾರಿ ಬರಬಹುದು. ಆದರೆ ಜಾಗ್ರತೆ ವಹಿಸಬೇಕಾದಂಥ ವಿಚಾರ ಏನು? ಹಠದಿಂದ ಅವಕಾಶಗಳನ್ನು ಕಳೆದುಕೊಳ್ಳಬೇಡಿ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದ ಮಾಡುವಂಥದ್ದು ಬೇಡ. ವೃತ್ತಿ ಪ್ರಕಾರ ದಿನ ಭವಿಷ್ಯವನ್ನು ನೋಡೋದಾದರೆ, ಶಿಕ್ಷಕರು, ಜ್ಯೋತಿಷಿಗಳು ಮತ್ತು ಕಲಾವಿದರಿಗೆ ಉತ್ತಮ ಪ್ರತಿಕ್ರಿಯೆ ಎನ್ನುವಂಥದ್ದು ಲಭ್ಯವಾಗ್ತದೆ. ಆನ್ಲೈನ್ ತರಗತಿಗಳು ಉತ್ತಮ ಫಲ ಲಭ್ಯವಾಗ್ತದೆ. ಗೌರವ ಹೆಚ್ಚಾಗ್ತದೆ. ವ್ಯಾಪಾರ ಕ್ಷೇತ್ರದಲ್ಲಿ, ಹಣಕಾಸು ಕ್ಷೇತ್ರದಲ್ಲಿರುವಂಥವ್ರಿಗೆ ಹೊಸ ಅವಕಾಶಗಳು ಬರಬಹುದು. ಆದಾಯದಲ್ಲಿ ಸುಧಾರಣೆ ಉಂಟಾಗ್ತದೆ. ವ್ಯವಹಾರದಲ್ಲಿ ಸ್ಥಿರ ಲಾಭ ಮತ್ತು ಬೆಳವಣಿಗೆಯ ದಿನವನ್ನು ಕಾಣ್ತೀರಿ. ಈ ದಿನ ಅನುಕೂಲಕರ ಕ್ಷೇತ್ರಗಳೆಂದರೆ ಆನ್ಲೈನ್ ವ್ಯವಹಾರ ಇರ್ಬೋದು, ಕಲಾಕ್ಷೇತ್ರ ಇರ್ಬೋದು, ಸೌಂದರ್ಯವರ್ಧಕ ಕ್ಷೇತ್ರ ಇರ್ಬೋದು, ಶಿಕ್ಷಣ ಮತ್ತು ತರಬೇತಿ ಕ್ಷೇತ್ರಗಳಲ್ಲಿ ಅನುಕೂಲಕರವಾದಂಥ ಪ್ರತಿಕ್ರಿಯೆಗಳನ್ನು ನೋಡ್ಬೋದು ನಾವು. ಧನಲಾಭದ ಸೂಚನೆ ಈ ದಿನ ಇದೆ. ಅನಗತ್ಯ ಖರ್ಚುಗಳನ್ನು ತಪ್ಪಿಸಬೇಕಾಗ್ತದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇದೆ. ದಾಂಪತ್ಯದಲ್ಲಿ ಸಹಕಾರ ಅನ್ನೋದು ಲಭ್ಯವಾಗ್ತದೆ. ಆದರೆ ಹಠದಿಂದ ಕಲಹ ಬರದಂತೆ ನೋಡಿಕೊಳ್ಬೇಕು. ಆರೋಗ್ಯದಲ್ಲಿ ಕುತ್ತಿಗ ಅಥವಾ ಗಂಟಲಿನಲ್ಲಿ ತೊಂದರೆ ಬರಬಹುದು. ದಣಿ ಉಂಟಾಗಬಹುದು. ಆಹಾರ ನಿಯಮವನ್ನು ಪಾಲನೆ ಮಾಡುವಂಥದ್ದು ಅತ್ಯಗತ್ಯ. ನೀರು ಹೆಚ್ಚು ಕುಡಿಬೇಕಾಗ್ತದೆ. ವಿಶ್ರಾಂತಿಗೆ ಪ್ರಾಮುಖ್ಯತೆಯನ್ನು ನೀಡಬೇಕಾಗ್ತದೆ. ಈ ದಿನಕ್ಕೆ ಪರಿಹಾರಕ್ಕೋಸ್ಕರ ಹನುಮಾನ್ ಚಾಲಿಸ ಮಂತ್ರವನ್ನು ಪಠನ ಮಾಡಿ. ಸಾಧ್ಯವಾಗದಿದ್ದರೆ 21 ಮಂತ್ರವನ್ನಾದರೂ ಪಠನೆ ಮಾಡಬೇಕು. ತಾಳ್ಮೆ, ಸ್ಥಿರತೆ ಮತ್ತು ಸರಿಯಾದ ಯೋಜನೆಯಿಂದ ನಡೆದುಕೊಂಡರೆ ಬೆಳವಣಿಗೆ, ಧನಲಾಭ ಮತ್ತು ನೆಮ್ಮದಿ ದೊರೆಯುವ ಉತ್ತಮ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.